ಶಿವಲ್ಯ ಕಣ್ಣಲ್ಲಿ ಕುಣಿಮಯಾಗವೇ ಹೃದಯಗಳ ವಿಷಯ ನೀ ತಾನೇ ಅರ್ಧಾಂಗಿ ನಾನಿನ್ನ ಸಹಭಾಗಿ ನೀ ತಾನೇ ದೊರೆಸಾನಿ ನಾನಿನ್ನ ಅಭಿಮಾನಿ ಒಲಿದ ಬಡೆ ಜೋಡಿ ನಯನಗಳ ಜೇನ ಗಡಿಗೆಗಳು ಇಳಿದ ಇರುವೆ ಥರ ಸಿಲುಕಿರುವೆ ಮರಳುವ ಆಸೆ ಇಲ್ಲ ನನಗೆ ದಿಶೆಯಲ್ಲಿ ಜನಿಸಿ ವರ್ಷಗಳು ಉಳಿತಿ ಅಡಿದರು ಬಾಳ ಪಯಣದಲ್ಲಿ ಮೊಗನಿನದು ನೆನಪಲುಳಿದು ಬಿಡಲಿ ಕೊನೆಗೆ ಏನಾಯ್ತು? ಸೂಜಿ ಚುಚ್ಚಿತು. ತೋರ್ಸಿ. ನೀವೇ ಹೊಲ್ಕೊಳ್ಳಿ. ಆಯ್ತಾಯ್ತಾಯ್ತಾಯ್ತು. ನೀವು ಹೀಗೆ ನನ್ನ ನೋಡ್ತಿದ್ರೆ ನಿಜವಾಗ್ಲೂ ಚುಚ್ಚಿಬಿಡ್ತೀನಿ. ಸರಿ, ಮುಖ ಮುಚ್ಕೊಳ್ತೀನಿ. ನೀವು ಹೀಗೆ ನನ್ನನ್ನು ನೋಡ್ತಾ ಕೂತಿದ್ರೆ ಆಫೀಸ್ಗೆ ಯಾವಾಗ ಹೋಗ್ತೀರಾ? ಆಫೀಸ್ ಏನು ದಿನ ಇರುತ್ತೆ. ನೀನು ಹೀಗೆ ನೋಡ್ತಾ ಇದ್ರೆ ನನ್ನ ಪ್ರಪಂಚನೇ ಮರೆತು ಬಿಡ್ತೀನಿ. ಬರ್ತಾ ಬರ್ತಾ ತುಂಬಾ ನಾಟಿ ಆಗ್ತಿದ್ದೀರಾ. ನೀವಿಲ್ಲದೆ ಇರೋದು ನನಗೆ ಬರೀ ನೋವೇ ಅಶೋಕ್. ನೀವಿಲ್ಲ ಅನ್ನೋದನ್ನ ನನ್ನಿಂದ ಊಹಿಸ್ಕೊಳಕ್ಕೂ ಆಗ್ತಿಲ್ಲ. ನಿಮ್ ಜೊತೆ ಅದೆಷ್ಟೋ ನೆನಪುಗಳಿದಾವೆ. ಯಾಕೆ ನನ್ನಿಂದ ದೂರ ಹೋದ್ರೆ? ಯಾಕೆ? ನಾನು ನಿಮ್ಮನ್ನ ಬರೀ ಗಂಡನಾಗಿ ನೋಡಿಲ್ಲ. ತಂದೆ, ಸ್ನೇಹಿತ, ಪ್ರೇಮಿ ಎಲ್ಲಾನು ನೀವೇ ಆಗಿದ್ರಿ. ನನ್ನನ್ನ ನೀವು, ನಿಮ್ಮನ್ನ ನಾನು ಒಂದು ದಿನಾನು ಒಂಟಿಯಾಗಿ ಬಿಟ್ಟಿರ್ತಿರ್ಲಿಲ್ಲ. ಈಗ ನನ್ನನ್ನು ಬಿಟ್ಟು ಅದು ಹೇಗಿದ್ದೀರಾ? ಪ್ಲೀಸ್ ಅಶೋಕ್, ಬೇಗ ಬಂದ್ಬಿಡಿ, ಬೇಗ ಬಂದ್ಬಿಡಿ.
ಟೆನ್ಷನಲ್ಲಿ ಚೈತ್ರ ಎಲ್ಲಿ ಹೋದ್ಲು ಅಂತಾನೆ ಮರ್ತೋಯ್ತು. ಅವಳು ಮಾತಾಡ್ತಾ ಇಲ್ಲ ಅಂತ ಬೇರೆ ಹೇಳಿದ್ರು. ಅವಳು ಏನು ನೋಡಿ ಭಯ ಪಟ್ಲು ಅಂತ ಕೇಳಬೇಕು. ಚೈತು, ಚೈತು, ಚೈತ್ರ, 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 ಚೈತು, 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 ಯಾಕೆ ಅಲ್ಲಿ ನಿಂತಿದ್ಯಾ? ನನ್ನ ಮಾತು ಕೇಳು ಚೈತು. ಚೈತ್ರ, ಮುಂದೆ ಹೋಗ್ಬೇಡ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ? ಚೈತ್ರ, ಅಯ್ಯೋ ರಾಯ್ರೆ, ನನ್ನ ಮಗಳನ್ನ ಕಾಪಾಡಿ. ಚೈತ್ರ, ಯಾಕೆ ಅಲ್ಲಿ ನಿಂತಿದ್ಯಾ? ಮುಂದೆ ಹೋಗ್ಬೇಡ ಚೈತು, ನನ್ನ ಮಾತು ಕೇಳು. ನಾನು ಹೇಳ್ತಿರೋದು ಕೇಳಿಸ್ತಿಲ್ವಾ? ಚೈತು, ಏನ್ ಮಾಡ್ಲಿ ಈಗ? ಚೈತ್ರ, ಚೈತ್ರ, ಮುಂದೆ ಹೋಗ್ಬೇಡ. ಚೈತ್ರ, 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 ಈ ಕಡೆ ಬಂದ್ಬಿಡು. ನನ್ನ ಮಾತು ಕೇಳು. ನಾನು ಹೇಳ್ತಿರೋದು ಕೇಳಿಸ್ತಿಲ್ವಾ ಚೈತು? ಯಾಕೆ ಚೈತು, ಯಾಕೆ ಇಲ್ಲೇನ್ ಮಾಡ್ತಿದ್ದೆ ನೀನು? ಚೈತು, ಮಾತಾಡು ಚೈತು. ಚೈತು, ಆರ್ತಿ ಕಿರ್ಚಿದ್ ಕೇಳಿ ಶಾಕ್ ಆಯ್ತು. ಆದ್ರೆ ಇಲ್ಲಿ ಖುಷಿ ಪಡೋ ವಿಚಾರ ಇದೆ ಅಂತ ಗೊತ್ತಿರಲಿಲ್ಲ. ಆರ್ತಿ, ನಿನಗೆ ಕಾಲು ಸರಿ ಹೋಯ್ತು. ಆಪರೇಷನ್ ಆಗಿ 15 ದಿನ ಆಗಿಲ್ಲ, ಆಗ್ಲೇ ಸರಿ ಹೋಯ್ತಾ? ಏನ್ ನಿನ್ ಮಾತಿನ ಅರ್ಥ? ಸರಿ ಹೋಗ್ಬಾರ್ದಿತ್ತು ಅಂತಾನ?
ಅಯ್ಯೋ ನಾನೆಲ್ರಿ ಹಾಗಂದೆ, ಇಷ್ಟು ಬೇಗ ಕಾಲು ಹೇಗೆ ಸರಿ ಹೋಯ್ತು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಮಾರ್ತಿಗೆ ದೇವ್ರ ಮೇಲೆ ಅಪಾರವಾದ ನಂಬಿಕೆ ಇದೆ. ಆ ನಂಬಿಕೆನೇ ಅವಳನ್ನ ಕಾಪಾಡ್ತಿರೋದು. ಒಳ್ಳೆಯದಕ್ಕೆ ಸಮಯಕ್ಕೆ ಕಾಯೋ ಅವಶ್ಯಕತೆ ಇಲ್ಲ. ಒಳ್ಳೆ ಸಮಯ ಯಾರಿಗೆ ಯಾವಾಗ ಬೇಕಾದರೂ ಬರಬಹುದು. ಅದು ನಂಬಿಕೆ ಇದ್ದರೆ ಮಾತ್ರ ಸಾಧ್ಯ ಆಗೋದು. ಆರತಿ, ಇದೆಲ್ಲ ಹೇಗಮ್ಮ ಆಯಿತು? ನನ್ನ ಕಾಲು ಹೇಗೆ ಸರಿ ಹೋಯ್ತು ಅಂತ ನನಗೆ ಗೊತ್ತಿಲ್ಲ ಮಾವ. ನನ್ನ ಕಾಲು ಸರಿ ಹೋಗೋದಕ್ಕಿಂತ ಚೈತ್ರ ಪ್ರಾಣ ಉಳಿದಿದ್ದೇ ಹೆಚ್ಚು. ಆರ್ತಿ, ಚೈತ್ರಗೇನಾಯ್ತು? ನಾನು ಬರೋದು ಒಂದು ಕ್ಷಣ ತಡ ಆಗಿದ್ದಿದ್ರು ನಾವಿವತ್ತು ಚೈತ್ರನ ಕಳ್ಕೊಂಡ್ಬಿಡ್ತಿದ್ವಿ. ಚೈತ್ರ ಇಲ್ಲಿ ನಿಂತ್ಕೊಂಡು ಕೆಳಗೆ ಬೀಳೋದಕ್ಕೆ ಪ್ರಯತ್ನ ಮಾಡಿದ್ಲು. ಏನು, ಚೈತ್ರ ಕೆಳಗೆ ಬೀಳಕ್ ಟ್ರೈ ಮಾಡಿದ್ಲಾ? ಚೈತು, ಏನಾಯ್ತು ನಿನಗೆ? ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಚೈತ್ರ ತುಂಬ ಹೆದರ್ಕೊಂಡಿದ್ದಾಳೆ ಅನ್ಸುತ್ತೆ. ಅವಳನ್ನ ಯಾರು ಮಾತಾಡ್ಸೋದು ಬೇಡ. ಮಾವ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಇಲ್ಲಿ ಯಾರಿಗೆ ಯಾವಾಗ ಏನಾಗುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದು ನಿಮಿಷ ಸಮಾಧಾನವಾಗಿರಮ್ಮ. ಚೈತ್ರಪುಟ, ಬಾ ಇಲ್ಲಿ. ನಿಂಗೆ ಯಾರು ಏನು ಮಾಡಲ್ಲ ಕಂದ, ಬಾ. ಚೈತ್ರ, ಯಾಕಪ್ಪ ಹೀಗೆಲ್ಲ ಮಾಡ್ತಿದ್ಯಾ? ಏನಾಯ್ತು ನಿನ್ಗೆ? ಚೈತು, ಏನಾದ್ರೂ ಮಾತಾಡು. ಅಟ್ಲೀಸ್ಟ್ ಸನ್ನೆ ಮಾಡು. ಏನಾಯ್ತು ಅಂತ ಹೇಳು. ಚೈತ್ರ, ನೋಡು, ನಿನ್ ಡ್ಯಾಡಿ ಇಲ್ಲ ಕಣೆ, ಎಲ್ಲೋ ಕಳೆದೋಗಿದ್ದಾರೆ. ನಾನು ಆ ಕೊರಗಲ್ಲೇ ಇದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೋ ಚೈತು. ನೋಡು, ನಿನ್ಗೇನಾಗ್ತಿದೆ ಅಂತ ನೀನು ಹೇಳೋವರೆಗೂ ನಮ್ಗೇನು ಅರ್ಥ ಆಗಲ್ಲ ಕಣೆ. ಪ್ಲೀಸ್ ಹೇಳು ಚೈತ್ರ, ಹೇಳು, ಏನಾಗ್ತಿದೆ? ಅಮ್ಮೋರೆ, ಚೈತ್ರಂಗೆ ನೀವೇನ್ ಹೇಳ್ತಾ ಇದ್ದೀರೋ ಅರ್ಥ ಆಗ್ತಾ ಇದೆ. ನಿಮ್ ನೋವು ಅವಳು ಗೊತ್ತಾಗ್ತಿದೆ, ಆದ್ರೆ ಅವಳು ಬಾಯಿಂದ ಮಾತು ಹೊರಡ್ತಾ ಇಲ್ಲ ಅಷ್ಟೇ. ಚೈತ್ರನ ಹುಷಾರಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಅವಳು ಪ್ರಾಣಕ್ಕೆ ಅಪಾಯ ಇದೆ. ಏಯ್ ಮಾತಂಗಿ, ಬಾಯಿ ಬಿಟ್ರೆ ಎಲ್ರನ್ನು ಹೆದರಿಸಿ ಹೃದಯ ಬಾಯಿಗೆ ಬರೋ ಹಾಗೆ ಮಾಡಬೇಡ. ನಿನ್ನ ಬಾಯಲ್ಲಿ ಒಳ್ಳೆ ಮಾತೇ ಬರಲ್ವಾ? ನನಗೂ ಮಾತಂಗಿ ಹೇಳೋದು ಕರೆಕ್ಟ್ ಅಂತ ಅನಿಸ್ತಾ ಇದೆ. ನಾವು ಚೈತ್ರನ ತುಂಬ ಹುಷಾರಾಗಿ ನೋಡ್ಕೋಬೇಕು. ಆಯ್ತು ಬಿಡಮ್ಮ, ಇನ್ನು ಮುಂದೆ ಚೈತ್ರನ ತುಂಬ ಹುಷಾರಾಗಿ ನೋಡ್ಕೊಳ್ಳೋಣ. ಮಾವ, ವೇದ ಇನ್ನೂ ಬಂದಿಲ್ವಾ? ಬ್ಲಡ್ ರಿಪೋರ್ಟ್ ಏನಾಯ್ತಂತೆ? ಆಗಲೇ ನಾನು ಫೋನ್ ಮಾಡಿದ್ದಮ್ಮ. ಎಲ್ಲರೂ ಲ್ಯಾಬ್ ಹತ್ರನೇ ಇದ್ದಾರೆ. ಇನ್ಸ್ಪೆಕ್ಟರ್ ಕೂಡ ಅಲ್ಲೇ ಇದ್ದಾರೆ. ಇನ್ನೇನು ರಿಪೋರ್ಟ್ ತೊಗೊಂಡು ಸ್ವಲ್ಪ ಹೊತ್ತಿಗೆ ಹೊಡ್ತೀನಿ ಅಂತ ಹೇಳಿದ್ರು. ಇನ್ನೇನು? ಪಪ್ಪ, ಚಿಕ್ಕಪ್ಪ, ವೇದ ಬಂದ್ಲು. ಆರ್ತಿ, ನಿನ್ನ ಚೈತ್ರನ ರೂಮಲ್ಲೇ ಬಿಟ್ಟು ಲಾಕ್ ಮಾಡ್ಕೊಂಡು ಬಾ. ಅವಳು ಕೆಳಗೆ ಬರೋದು ಬೇಡ. ಸರಿ ಮಾವ. ಬನ್ನಿ. ಪಪ್ಪ,
ಅದಕ್ಕೆ ನಿಮ್ಮ ಕಾಲು ಸರಿ ಹೋಯ್ತಾ? ಗಾಡ್, ಇಷ್ಟು ಬೇಗ ನಿಮ್ಮ ಕಾಲು ಸರಿ ಹೋಗುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಬ್ಲಡ್ ರಿಪೋರ್ಟ್ ಏನಾಯ್ತು ವೇದ? ವೇದ ಯಾಕೆ ಸುಮ್ಮನೆ ಇದೆಯಾ? ಮಾತಾಡು. ವೇದ ನಿನ್ನನ್ನೇ ಕೇಳ್ತಾ ಇರೋದು. ಬ್ಲಡ್ ರಿಪೋರ್ಟ್ ಏನಾಯ್ತು? ವೇದ, ನೀನ್ ಹೀಗೆ ಅಳ್ತಾ ಇದ್ರೆ ನನಗೆ ತಡ್ಕೊಳಕ್ಕಾಗಲ್ಲ. ಬ್ಲಡ್ ರಿಪೋರ್ಟ್ ಏನಾಯ್ತು? ಮಾತಾಡು ವೇದ. ರಿಪೋರ್ಟ್ ಬಗ್ಗೆ ನಾನು ಹೇಳ್ತೀನಿ. ಅವಳು ಮಾತಾಡದೆ ಅರ್ಥ ಇದ್ದಾಳೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಮನೆ ಮುಂದೆ ಚೆಲ್ಲಿರೋ ರಕ್ತದ ಗುಂಪು, ಅಶೋಕ್ ರಕ್ತದ ಗುಂಪು ಎರಡೂ ಒಂದೇ. ಪ್ಲೀಸ್, ಈ ಮನೆಯಲ್ಲಿರೋ ಎಲ್ರಿಗೂ ನಾನು ಕೈ ಮುಗಿ ಕೇಳ್ಕೊತೀನಿ, ಅಶೋಕ್ ಸಾವಿನ ವಿಚಾರ ಯಾರು ಮಾತಾಡಬೇಡಿ. ಹುಂಡಿವರೆಗೂ ಹೋಗಿರೋ ಅಶೋಕು ಆಮೇಲೆ ಏನಾಗಿದ್ದಾರೆ? ಎಲ್ಲಿ ಹೋಗಿದ್ದಾರೆ? ಅದಕ್ಕೆ ಬ್ಲಡ್ ಗ್ರೂಪ್ ಇಂದ ಜಡ್ಜ್ಮೆಂಟ್ ಬರೋದು ಎಷ್ಟು ಮಟ್ಟಕ್ಕೆ ಸರಿ ಹೇಳಿ. ಸಮಾಧಾನ ಮಾಡೋಕೆ ಈ ರೀತಿ ಎಲ್ಲ ಹೇಳ್ತಿದ್ಯಾ ನೀನು? ಅದು ಅಶೋಕ್ದೆ ಬ್ಲಡ್, ಅಶೋಕ್ದೆ. ಹೌದು, ಅದು ಅಶೋಕ್ ಅಣ್ಣನೇ ರಕ್ತ.